ಬಟ್ ಇವ್ರಗಳ ಪ್ರಕಾರ ನಿಜವಾದ ಬಸವ ತತ್ವವನ್ನ ಅನುಸರಿಸ್ತಾ ಇರುವವರು ಇವ್ರುಗಳು. ನಿಮ್ಮ ಮಾತುಗಳಿಂದ ಅವ್ರೇನ್ ಹೇಳ್ತಿದ್ದಾರೆ ಅಂತಂದ್ರೆ, ಕನ್ನೇರಿ ಶ್ರೀಗಳು ಬಸವ ತತ್ವದ ವಿರೋಧಿಗಳು, ಬಸವಣ್ಣನ ವಿರೋಧಿಗಳು, ಬಸವ ಸಮುದಾಯದವ್ರು ಏನ್ ಕೇಳ್ತಾ ಇದ್ದಾರೆ ಪ್ರತ್ಯೇಕ ಧರ್ಮ, ಇದನ್ ಯಾವ ಕಾರಣಕ್ಕೂ ಕೂಡ ಆಗಬಾರದು ಅಂತ ಹೇಳಿ ಪ್ರತಿಪಾದಿಸ್ತಾ ಇರೋ ನೀವು ಬಸವಣ್ಣನನ್ನೇ ವಿರೋಧಿಸ್ತೀರಿ ಅಂತ ಹೇಳಿ ಹೇಳ್ತಿದ್ದಾರೆ. ಅಮ್ಮವ್ರೆ, ಎತ್ತ ನೋಡಿದಡ ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ ಅಂತ ಬಸವಣ್ಣವ್ರು ಹೇಳಿದ್ರು. ಬಸವ ತತ್ವವನ್ನ ನಾನು ಆಗ್ಲೇ ಅಂದಂಗೆ ಇವ್ರೇನ್ ಕಾಂಟ್ರಾಕ್ಟ್ ಹಿಡಿದಿದ್ದಾರೆ. ಈಗ ಬಸವ ತತ್ವ ಆಚರಣೆ ಮಾಡೋರು ನಾವಿದೀವಿ. ಬಸವಣ್ಣವರ ಕಾಯಕವನ್ನ ನಿತ್ಯವೂ ಮಾಡುವಂತವ್ರು ನಾವು. ಆದ್ರೆ ಈ ತಾಲಿಬಾನಿಗಳು ಯಾವ ಕಾಯಕನೂ ಮಾಡೋದಿಲ್ಲ. ಎರಡನೇದಾಗಿ ಸಮಾನತೆಯನ್ನು ಬಸವಣ್ಣವ್ರು ಹೇಳಿದ್ರಲ್ಲ, ಆ ಸಮಾನತೆಯನ್ನ ನಿಜವಾಗಿ ನಾವು ಆಚರಣೆಯಲ್ಲಿ ತಂದವರು. ಇವ್ರ ಮಠಗಳಲ್ಲಿ ಇದ್ರಲ್ಲಿ ಎಲ್ಲ ಸ್ವಜಾತಿಯ ಜನರನ್ನೇ. ಈಗ ನೋಡ್ರಿ ನೀವು, ಇವ್ರೆಲ್ಲರೂ ಈ ಅಭಿಯಾನದಲ್ಲಿ ಇದ್ದವ್ರೆಲ್ಲರೂ ಈಗೇನ್ ದೊಡ್ಡ ದೊಡ್ಡ ಮಾತಾಡ್ತಾರಲ್ಲ ಇವ್ರ ಮನೆಯಲ್ಲಿ ಹೆಣ್ಮಕ್ಳದು ಗಂಡ್ಮಕ್ಳು ಮದುವೆ ಮಾಡುವಾಗ ಇವ್ರ ಜಾತಿಯವ್ರನ್ನ ಹುಡುಕಿ ಮದುವೆ ಮಾಡ್ಯಾರ ಇವ್ರು. ಆಮ್ಯಾಗ ಜನರಿಗೆ ಹೇಳ್ತಾರ ನಾವು ಜಾತಿಯ ಸಮಾನತೆ ತರ್ಬೇಕು ಬಸವಣ್ಣವ್ರು ಹೇಳ್ಯಾರ ಅಂತ. ಇದ್ರೊಳಗ ಒಬ್ಬನಾರ ಹೇಳಿ ನಾ ದಲಿತರ ಹುಡುಗಿಯನ್ನ ತಗೊಂಡ್ ಮದ್ವೆ ಮಾಡಿ ನನ್ನ ಮಗನಿಗೆ ಅಂತ, ಅಥವಾ ನನ್ನ ಮಗಳನ್ನ ನಾನೊಬ್ಬ ಹಿಂದುಳಿದ ವರ್ಗದ ಮನುಷ್ಯನಿಗೆ ಕೊಟ್ಟು ಮದುವೆ ಮಾಡೀನಿ ಅಂತ ಎದಿ ತಟ್ಕೊಂಡ್ ಹೇಳ್ಬೇಕು ಇವ್ರು ಒಂದ್ ವೇಳೆ ಬಸವ ತತ್ವದವರೇ ಇದ್ರು ಅಂತಂದ್ರ. ಆದ್ರೆ ಇವ್ರೊಬ್ರು ಹಾಗೆ ಮಾಡಿಲ್ಲ. ಆಮ್ಯಾಗ ಸ್ವಾಮಿಗಳಾದವರು ತಮ್ಮ ಮಠಗಳಿಗೆ ಯಾರಾದ್ರೂ ಹಿಂದುಳಿದ ವರ್ಗದ ಉತ್ತರಾಧಿಕಾರಿಗಳನ್ನ ನೇಮಿಸ್ಯಾರನ್ ಕೇಳಿರ್ಬೇಕಾದ್ರ ನಾವು. ಇವ್ರು ಯಾರು ಈ ಗದಗಿನ ಸ್ವಾಮಿಗಳು ತಮ್ಮ ಯಾವ ಮಠ ಖಾಲಿ ಆಗ್ಯಾವ ತಮ್ಮ ಸಂಬಂಧಿಕರನ್ನೇ ಹುಡುಕಿ ನೇಮಿಸ್ಯಾರ. ಮತ್ ಹೊರಗಿನವ್ರು ಸಹಿತ ಅಲ್ಲ, ತಮ್ಮ ಸಂಬಂಧಿಕರನ್ನ. ನಾನಂತೇನೆ ನಮ್ಮ ಜಂಗಮ ಜಾತಿಯಲ್ಲಿ ಸಾಕಷ್ಟು ಜನ ಪಾತ್ರ ವ್ಯಕ್ತಿಗಳಿದ್ರು, ಅವ್ರನ್ನೂ ಸಹಿತ ಬಿಟ್ಟು ಬರೀ ನಿಮ್ಮ ದಾಯಾದಿಗಳನ್ನ ನೇಮಿಸ್ತೀರಿ. ಆಮೇಲೆ ಈ ಬಾಲ್ಕಿ ಸ್ವಾಮಿಗಳು ಈ ಅಭಿಯಾನದ ಮುಖ್ಯ, ಅವರು ಒಬ್ರು ಬಸವ ತತ್ವವಾದಿಗಳು. ಅವರು ಅವ್ರ ಮನೆ ಹುಡುಗನ್ನ ತಂದು ಉತ್ತರಾಧಿಕಾರಿ ಮಾಡ್ಕೊಂಡ್ರು. ಇವ್ರು ಹೊರಗಿನವ್ರು ಯಾರು ಸಿಗ್ತಿರ್ಲಿಲ್ಲ. ಬಸವ ತತ್ವದ ಅಧ್ಯಯನ ಮಾಡುವಂತ ಲಕ್ಷ ಜನ ಇರುವಾಗ ಅವರಲ್ಲಿ ಯಾರು ಇವ್ರಿಗೆ ಉತ್ತರಾಧಿಕಾರಿಗಳು ಸಿಗ್ಲಿಲ್ಲ. ನಾನು ಯಾಕೆ ಇವ್ರಿಗೆ ಈ ಕೊಡಗ್ತನ ಮಾಡ್ತಾರಂತ ಹೇಳ್ತೀನಿ ಅಂದ್ರ, ಇವ್ರು ಹೇಳೋದೊಂದು ಮಾಡೋದೊಂದು. ನಮ್ದು ಹಂಗಲ್ಲ. ನಮ್ಮಲ್ಲಿ ಬರ್ರಿ ನೀವು, ನಾನು ಒಳಗೂ ಹೊರಗೂ ಪಾರದರ್ಶಕನಾಗಿದ್ದೀನಿ. ನಾವು ಬಸವಣ್ಣವ್ರ ತತ್ವ ಬರೇ ಮಾತಾಡ್ಲಿಕ್ಕಲ್ಲ, ಬಸವಣ್ಣವ್ರದ. ಆಮೇಲೆ ನಾನು ಇನ್ನೊಂದ್ ಮಾತು ಹೇಳ್ತೇನ್ರಿ ಅಮ್ಮವ್ರ, ಇವ್ರೆಲ್ಲರೂ ಕೂಡಿ ವ್ಯಸನ ಮುಕ್ತಿ ಅಭಿಯಾನ ಅಂತ ಮಾಡ್ಲಿಕ್ಕೆ ಹೊರಟ್ರು. ಇವರಲ್ಲೇ ಕೆಲವು ಜನ ಸ್ವಾಮಿಗಳು ವ್ಯಸನ ಬಿಡ್ರಿ ಅಂತ ಎಲ್ಲಾ ಕಡೆ ಪ್ರಚಾರ ಮಾಡ್ತಾರೆ ಇವರು. ಆಮೇಲೆ ಇವರು ತಮ್ಮ ಮಠದ ಹೊಲದಲ್ಲಿ ತಂಬಾಕನ್ನು ಬಿತ್ತಿ ಮಾರಾಟ ಮಾಡ್ಕೊಂಡು ಹೊಟ್ಟೆ ತುಂಬಿಕೊಳ್ತಾ ಇದ್ದಾರೆ. ಬಟ್ ಇವ್ರಗಳ ಪ್ರಕಾರ ನಿಜವಾದ ಬಸವ ತತ್ವವನ್ನ ಅನುಸರಿಸ್ತಾ ಇರುವವರು ಇವ್ರುಗಳು. ನಿಮ್ಮ ಮಾತುಗಳಿಂದ ಅವ್ರೇನ್ ಹೇಳ್ತಿದ್ದಾರೆ ಅಂತಂದ್ರೆ, ಕನ್ನೇರಿ ಶ್ರೀಗಳು ಬಸವ ತತ್ವದ ವಿರೋಧಿಗಳು, ಬಸವಣ್ಣನ ವಿರೋಧಿಗಳು, ಬಸವ ಸಮುದಾಯದವ್ರು ಏನ್ ಕೇಳ್ತಾ ಇದ್ದಾರೆ ಪ್ರತ್ಯೇಕ ಧರ್ಮ, ಇದನ್ ಯಾವ ಕಾರಣಕ್ಕೂ ಕೂಡ ಆಗಬಾರದು ಅಂತ ಹೇಳಿ ಪ್ರತಿಪಾದಿಸ್ತಾ ಇರೋ ನೀವು ಬಸವಣ್ಣನನ್ನೇ ವಿರೋಧಿಸ್ತೀರಿ ಅಂತ ಹೇಳಿ ಹೇಳ್ತಿದ್ದಾರೆ. ಅಮ್ಮವ್ರೆ, ಎತ್ತ ನೋಡಿದಡ ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ ಅಂತ ಬಸವಣ್ಣವ್ರು ಹೇಳಿದ್ರು. ಬಸವ ತತ್ವವನ್ನ ನಾನು ಆಗ್ಲೇ ಅಂದಂಗೆ ಇವ್ರೇನ್ ಕಾಂಟ್ರಾಕ್ಟ್ ಹಿಡಿದಿದ್ದಾರೆ. ಈಗ ಬಸವ ತತ್ವ ಆಚರಣೆ ಮಾಡೋರು ನಾವಿದೀವಿ. ಬಸವಣ್ಣವರ ಕಾಯಕವನ್ನ ನಿತ್ಯವೂ ಮಾಡುವಂತವ್ರು ನಾವು. ಆದ್ರೆ ಈ ತಾಲಿಬಾನಿಗಳು ಯಾವ ಕಾಯಕನೂ ಮಾಡೋದಿಲ್ಲ. ಎರಡನೇದಾಗಿ ಸಮಾನತೆಯನ್ನು ಬಸವಣ್ಣವ್ರು ಹೇಳಿದ್ರಲ್ಲ, ಆ ಸಮಾನತೆಯನ್ನ ನಿಜವಾಗಿ ನಾವು ಆಚರಣೆಯಲ್ಲಿ ತಂದವರು. ಇವ್ರ ಮಠಗಳಲ್ಲಿ ಇದ್ರಲ್ಲಿ ಎಲ್ಲ ಸ್ವಜಾತಿಯ ಜನರನ್ನೇ. ಈಗ ನೋಡ್ರಿ ನೀವು, ಇವ್ರೆಲ್ಲರೂ ಈ ಅಭಿಯಾನದಲ್ಲಿ ಇದ್ದವ್ರೆಲ್ಲರೂ ಈಗೇನ್ ದೊಡ್ಡ ದೊಡ್ಡ ಮಾತಾಡ್ತಾರಲ್ಲ ಇವ್ರ ಮನೆಯಲ್ಲಿ ಹೆಣ್ಮಕ್ಳದು ಗಂಡ್ಮಕ್ಳು ಮದುವೆ ಮಾಡುವಾಗ ಇವ್ರ ಜಾತಿಯವ್ರನ್ನ ಹುಡುಕಿ ಮದುವೆ ಮಾಡ್ಯಾರ ಇವ್ರು. ಆಮ್ಯಾಗ ಜನರಿಗೆ ಹೇಳ್ತಾರ ನಾವು ಜಾತಿಯ ಸಮಾನತೆ ತರ್ಬೇಕು ಬಸವಣ್ಣವ್ರು ಹೇಳ್ಯಾರ ಅಂತ. ಇದ್ರೊಳಗ ಒಬ್ಬನಾರ ಹೇಳಿ ನಾ ದಲಿತರ ಹುಡುಗಿಯನ್ನ ತಗೊಂಡ್ ಮದುವೆ ಮಾಡಿ ನನ್ನ ಮಗನಿಗೆ ಅಂತ, ಅಥವಾ ನನ್ನ ಮಗಳನ್ನ ನಾನೊಬ್ಬ ಹಿಂದುಳಿದ ವರ್ಗದ ಮನುಷ್ಯನಿಗೆ ಕೊಟ್ಟು ಮದುವೆ ಮಾಡೀನಿ ಅಂತ ಎದಿ ತಟ್ಕೊಂಡ್ ಹೇಳ್ಬೇಕು ಇವ್ರು ಒಂದ್ ವೇಳೆ ಬಸವ ತತ್ವದವರೇ ಇದ್ರು ಅಂತಂದ್ರ. ಆದ್ರೆ ಇವ್ರೊಬ್ರು ಹಾಗೆ ಮಾಡಿಲ್ಲ. ಆಮ್ಯಾಗ ಸ್ವಾಮಿಗಳಾದವರು ತಮ್ಮ ಮಠಗಳಿಗೆ ಯಾರಾದ್ರೂ ಹಿಂದುಳಿದ ವರ್ಗದ ಉತ್ತರಾಧಿಕಾರಿಗಳನ್ನ ನೇಮಿಸ್ಯಾರನ್ ಕೇಳಿರ್ಬೇಕಾದ್ರ ನಾವು. ಇವ್ರು ಯಾರು ಈ ಗದಗಿನ ಸ್ವಾಮಿಗಳು ತಮ್ಮ ಯಾವ ಮಠ ಖಾಲಿ ಆಗ್ಯಾವ ತಮ್ಮ ಸಂಬಂಧಿಕರನ್ನೇ ಹುಡುಕಿ ನೇಮಿಸ್ಯಾರ. ಮತ್ ಹೊರಗಿನವ್ರು ಸಹಿತ ಅಲ್ಲ, ತಮ್ಮ ಸಂಬಂಧಿಕರನ್ನ. ನಾನಂತೇನೆ ನಮ್ಮ ಜಂಗಮ ಜಾತಿಯಲ್ಲಿ ಸಾಕಷ್ಟು ಜನ ಪಾತ್ರ ವ್ಯಕ್ತಿಗಳಿದ್ರು, ಅವ್ರನ್ನೂ ಸಹಿತ ಬಿಟ್ಟು ಬರೀ ನಿಮ್ಮ ದಾಯಾದಿಗಳನ್ನ ನೇಮಿಸ್ತೀರಿ. ಆಮೇಲೆ ಈ ಬಾಲ್ಕಿ ಸ್ವಾಮಿಗಳು ಈ ಅಭಿಯಾನದ ಮುಖ್ಯ, ಅವರು ಒಬ್ರು ಬಸವ ತತ್ವವಾದಿಗಳು. ಅವರು ಅವ್ರ ಮನೆ ಹುಡುಗನ್ನ ತಂದು ಉತ್ತರಾಧಿಕಾರಿ ಮಾಡ್ಕೊಂಡ್ರು. ಇವ್ರು ಹೊರಗಿನವ್ರು ಯಾರು ಸಿಗ್ತಿರ್ಲಿಲ್ಲ.
ಬಸವ ತತ್ವದ ಅಧ್ಯಯನ ಮಾಡುವಂತ ಲಕ್ಷ ಲಕ್ಷ ಜನ ಇರುವಾಗ ಅವರಲ್ಲಿ ಯಾರು ಇವ್ರಿಗೆ ಉತ್ತರಾಧಿಕಾರಿಗಳು ಸಿಗ್ಲಿಲ್ಲ. ನಾನು ಯಾಕೆ ಇವ್ರಿಗೆ ಈ ಕೋಡಗ್ತನ ಮಾಡ್ತಾರಂತ ಹೇಳ್ತೀನಿ ಅಂದ್ರ ಇವ್ರು ಹೇಳೋದೊಂದು ಮಾಡೋದೊಂದು. ನಮ್ದು ಹಂಗಲ್ಲ. ನಮ್ಮಲ್ಲಿ ಬರ್ರಿ ನೀವು, ನಾನು ಒಳಗೂ ಹೊರಗೂ ಪಾರದರ್ಶಕನಾಗಿದ್ದೀನಿ. ನಾವು ಬಸವಣ್ಣವ್ರ ತತ್ವ ಬರೇ ಮಾತಾಡ್ಲಿಕ್ಕಲ್ಲ, ಬಸವಣ್ಣವ್ರದ್ದು. ಆಮೇಲೆ ನಾನು ಇನ್ನೊಂದ್ ಮಾತು ಹೇಳ್ತೀನಿ ರಮ್ಮ ಅವ್ರ, ಇವ್ರೆಲ್ರೂ ಕೂಡಿ ವ್ಯಸನ ಮುಕ್ತಿ ಅಭಿಯಾನ ಅಂತ ಮಾಡ್ಲಿಕ್ಕೆ ಹೊರಟ್ರು. ಇವರಲ್ಲೇ ಕೆಲವು ಜನ ಸ್ವಾಮಿಗಳು ವ್ಯಸನ ಬಿಡ್ರಿ ಅಂತ ಎಲ್ಲಾ ಕಡೆ ಪ್ರಚಾರ ಮಾಡ್ತಾರೆ ಇವರು. ಆಮೇಲೆ ಇವರು ತಮ್ಮ ಮಠದ ಹೊಲದಲ್ಲಿ ತಂಬಾಕನ್ನು ಬಿತ್ತಿ ಮಾರಾಟ ಮಾಡ್ಕೊಂಡು ಹೊಟ್ಟೆ ತುಂಬಿಕೊಳ್ತಾ ಇದ್ದಾರೆ. ಬಟ್ ಇವ್ರಗಳ ಪ್ರಕಾರ ನಿಜವಾದ ಬಸವ ತತ್ವವನ್ನ ಅನುಸರಿಸ್ತಾ ಇರುವವರು ಇವ್ರುಗಳು. ನಿಮ್ಮ ಮಾತುಗಳಿಂದ ಅವ್ರೇನ್ ಹೇಳ್ತಿದ್ದಾರೆ ಅಂತಂದ್ರೆ, ಕನ್ನೇರಿ ಶ್ರೀಗಳು ಬಸವ ತತ್ವದ ವಿರೋಧಿಗಳು, ಬಸವಣ್ಣನ ವಿರೋಧಿಗಳು, ಬಸವ ಸಮುದಾಯದವ್ರು ಏನ್ ಕೇಳ್ತಾ ಇದ್ದಾರೆ ಪ್ರತ್ಯೇಕ ಧರ್ಮ, ಇದನ್ ಯಾವ ಕಾರಣಕ್ಕೂ ಕೂಡ ಆಗಬಾರದು ಅಂತ ಹೇಳಿ ಪ್ರತಿಪಾದಿಸ್ತಾ ಇರೋ ನೀವು ಬಸವಣ್ಣನನ್ನೇ ವಿರೋಧಿಸ್ತೀರಿ ಅಂತ ಹೇಳಿ ಹೇಳ್ತಿದ್ದಾರೆ. ಅಮ್ಮವ್ರೆ, ಎತ್ತ ನೋಡಿದಡ ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ ಅಂತ ಬಸವಣ್ಣವ್ರು ಹೇಳಿದ್ರು. ಬಸವ ತತ್ವವನ್ನ ನಾನು ಆಗ್ಲೇ ಅಂದಂಗೆ ಇವ್ರೇನ್ ಕಾಂಟ್ರಾಕ್ಟ್ ಹಿಡಿದಿದಾರ. ಈಗ ಬಸವ ತತ್ವ ಆಚರಣೆ ಮಾಡೋರು ನಾವಿದೀವಿ, ಬಸವಣ್ಣವರ ಕಾಯಕವನ್ನ ನಿತ್ಯವೂ ಮಾಡುವಂತವ್ರು ನಾವು. ಆದ್ರೆ ಈ ತಾಲಿಬಾನಿಗಳು ಯಾವ ಕಾಯಕನೂ ಮಾಡೋದಿಲ್ಲ. ಎರಡನೇದಾಗಿ ಸಮಾನತೆಯನ್ನು ಬಸವಣ್ಣವ್ರು ಹೇಳಿದ್ರಲ್ಲ, ಆ ಸಮಾನತೆಯನ್ನ ನಿಜವಾಗಿ ನಾವು ಆಚರಣೆಯಲ್ಲಿ ತಂದವರು. ಇವ್ರ ಮಠಗಳಲ್ಲಿ ಇದ್ರಲ್ಲಿ ಎಲ್ಲ ಸ್ವಜಾತಿಯ ಜನರನ್ನೇ. ಈಗ ನೋಡ್ರಿ ನೀವು, ಇವ್ರೆಲ್ಲರೂ ಈ ಅಭಿಯಾನದಲ್ಲಿ ಇದ್ದವ್ರೆಲ್ಲರೂ ಈಗೇನ್ ದೊಡ್ಡ ದೊಡ್ಡ ಮಾತಾಡ್ತಾರಲ್ಲ ಇವ್ರ ಮನೆಯಲ್ಲಿ ಹೆಣ್ಮಕ್ಳದು ಗಂಡ್ಮಕ್ಳು ಮದುವೆ ಮಾಡುವಾಗ ಇವ್ರ ಜಾತಿಯವ್ರನ್ನ ಹುಡುಕಿ ಮದುವೆ ಮಾಡ್ಯಾರ ಇವ್ರು. ಆಮ್ಯಾಗ ಜನರಿಗೆ ಹೇಳ್ತಾರ ನಾವು ಜಾತಿಯ ಸಮಾನತೆ ತರ್ಬೇಕು ಬಸವಣ್ಣವ್ರು ಹೇಳ್ಯಾರ ಅಂತ. ಇದ್ರೊಳಗ್ ಒಬ್ಬನಾರ ಹೇಳಿ ನಾ ದಲಿತರ ಹುಡುಗಿಯನ್ನ ತಗೊಂಡ್ ಮದುವೆ ಮಾಡಿ ನನ್ನ ಮಗನಿಗೆ ಅಂತ, ಅಥವಾ ನನ್ನ ಮಗಳನ್ನ ನಾನೊಬ್ಬ ಹಿಂದುಳಿದ ವರ್ಗದ ಮನುಷ್ಯನಿಗೆ ಕೊಟ್ಟು ಮದುವೆ ಮಾಡೀನಿ ಅಂತ ಎದಿ ತಟ್ಕೊಂಡು ಹೇಳ್ಬೇಕು ಇವ್ರು, ಒಂದ್ ವೇಳೆ ಬಸವ ತತ್ವದವರೇ ಇದ್ರು ಅಂತಂದ್ರ. ಆದ್ರೆ ಇವ್ರೊಬ್ರು ಹಾಗೆ ಮಾಡಿಲ್ಲ. ಆಮ್ಯಾಗ ಸ್ವಾಮಿಗಳಾದವರು ತಮ್ಮ ಮಠಗಳಿಗೆ ಯಾರಾದ್ರೂ ಹಿಂದುಳಿದ ವರ್ಗದ ಉತ್ತರಾಧಿಕಾರಿಗಳನ್ನ ನೇಮಿಸ್ಯಾರನ್ ಕೇಳಿರ್ಬೇಕಾದ್ರ ನೀವು. ಇವ್ರು ಯಾರು ಈ ಗದಗಿನ ಸ್ವಾಮಿಗಳು ತಮ್ಮ ಯಾವ ಮಠ ಖಾಲಿ ಆಗ್ಯಾವ ತಮ್ಮ ಸಂಬಂಧಿಕರನ್ನೇ ಹುಡುಕಿ ನೇಮಿಸ್ಯಾರ. ಮತ್ ಹೊರಗಿನವ್ರು ಸಹಿತ ಅಲ್ಲ, ತಮ್ಮ ಸಂಬಂಧಿಕರನ್ನ. ನಾನಂತೇನೆ ನಮ್ಮ ಜಂಗಮ ಜಾತಿಯಲ್ಲಿ ಸಾಕಷ್ಟು ಜನ ಪಾತ್ರ ವ್ಯಕ್ತಿಗಳಿದ್ರು, ಅವ್ರನ್ನೂ ಸಹಿತ ಬಿಟ್ಟು ಬರೀ ನಿಮ್ಮ ದಾಯಾದಿಗಳನ್ನ ನೇಮಿಸ್ತೀರಿ. ಆಮೇಲೆ ಈ ಬಾಲ್ಕಿ ಸ್ವಾಮಿಗಳು ಈ ಅಭಿಯಾನದ ಮುಖ್ಯ, ಅವರು ಒಬ್ರು ಬಸವ ತತ್ವವಾದಿಗಳು. ಅವರು ಅವ್ರ ಮನೆ ಹುಡುಗನ್ನ ತಂದು ಉತ್ತರಾಧಿಕಾರಿ ಮಾಡ್ಕೊಂಡ್ರು. ಇವ್ರು ಹೊರಗಿನವ್ರು ಯಾರು ಸಿಗ್ತಿರ್ಲಿಲ್ಲ. ಬಸವ ತತ್ವದ ಅಧ್ಯಯನ ಮಾಡುವಂತ ಲಕ್ಷ ಲಕ್ಷ ಜನ ಇರುವಾಗ ಅವರಲ್ಲಿ ಯಾರು ಇವ್ರಿಗೆ ಉತ್ತರಾಧಿಕಾರಿಗಳು ಸಿಗ್ಲಿಲ್ಲ. ನಾನು ಯಾಕೆ ಇವ್ರಿಗೆ ಈ ಕೋಡಗ್ತನ ಮಾಡ್ತಾರಂತ ಹೇಳ್ತೀನಿ ಅಂದ್ರ ಇವ್ರು ಹೇಳೋದೊಂದು ಮಾಡೋದೊಂದು. ನಮ್ದು ಹಂಗಲ್ಲ. ನಮ್ಮಲ್ಲಿ ಬರ್ರಿ ನೀವು, ನಾನು ಒಳಗೂ ಹೊರಗೂ ಪಾರದರ್ಶಕನಾಗಿದ್ದೀನಿ. ನಾವು ಬಸವಣ್ಣವ್ರ ತತ್ವ ಬರೇ ಮಾತಾಡ್ಲಿಕ್ಕಲ್ಲ, ಬಸವಣ್ಣವ್ರದ್ದು. ಆಮೇಲೆ ನಾನು ಇನ್ನೊಂದ್ ಮಾತು ಹೇಳ್ತೀನಿ ರಮ್ಮ ಅವ್ರ, ಇವ್ರೆಲ್ರೂ ಕೂಡಿ ವ್ಯಸನ ಮುಕ್ತಿ ಅಭಿಯಾನ ಅಂತ ಮಾಡ್ಲಿಕ್ಕೆ ಹೊರಟ್ರು. ಇವರಲ್ಲೇ ಕೆಲವು ಜನ ಸ್ವಾಮಿಗಳು ವ್ಯಸನ ಬಿಡ್ರಿ ಅಂತ ಎಲ್ಲಾ ಕಡೆ ಪ್ರಚಾರ ಮಾಡ್ತಾರೆ ಇವರು. ಆಮೇಲೆ ಇವರು ತಮ್ಮ ಮಠದ ಹೊಲದಲ್ಲಿ ತಂಬಾಕನ್ನು ಬಿತ್ತಿ ಮಾರಾಟ ಮಾಡ್ಕೊಂಡು ಹೊಟ್ಟೆ ತುಂಬಿಕೊಳ್ತಾ ಇದ್ದಾರೆ.